ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಮತ್ತು ಶನಿವಾರದ 2 ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊತೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಏನಾದರೂ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ. ಸೊ ಇವಾಗ ಶುಕ್ರವಾರ ಸ್ವಲ್ಪ ಲೇಟಾಗೆ ಪೂಜೆ ಮಾಡ್ತಾಯಿದ್ದೀನಿ. ಒಂದು 10 ಗಂಟೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅಂತ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ಗುರುವಾರ ಸಂಜೆ. ಗುರುವಾರ ಬೆಳಗ್ಗೆ ಕೂಡ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ಹಾಗೆ ಗುರುವಾರ ಸಂಜೆ ತಲೆಗೆ ಎಣ್ಣೆ ಹಚ್ಕೊಂಡಲ್ಲ, ನೈಟೆಲ್ಲ ಫುಲ್ ಒಂಥರ ಕೋಲ್ಡ್ ಆದಂಗೆ ಆಗಿ ತಲೆನೋವು ಬಂದು ಹಾಗೆ ಮೂಗು ಕಟ್ಕೊಂಡಿತ್ತು. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಎದ್ದು ಮಾಡೋಣ ಬಿಡು ಅಂತೇಳಿ ಸುಮ್ಮನಾದೆ. ಹಾಗೆ ನಾನು ದೇವ್ರ ಸಾಮಾನೆಲ್ಲ ಗುರುವಾರ ಸಂಜೆನೇ ಎಲ್ಲ ಬೆಳಗಿಟ್ಟಿದ್ನಲ್ಲ, ಹಾಗಾಗಿ ಶುಕ್ರವಾರ ಪೂಜೆ ಮಾಡೋಕ್ಕೆ ನನಗೆ ಬೇಗ ಆಯಿತು. ಸೊ ಹಾಗಾಗಿ ಒಂದು 10 ಗಂಟೆಗೆ ಎಲ್ಲ ಟಿಫನ್ನೆಲ್ಲ ಮುಗಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡ್ಕೊಂಬಂದು ಈಗ ಪೂಜೆ ಮಾಡ್ತಾಯಿದ್ದೀನಿ ಶುಕ್ರವಾರ. ಹಾಗೆ ನಾನು ಇವತ್ತು ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಮುಂದಕ್ಕೆ ನಾನು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆ ತನಕನೂ ಸ್ಯಾರಿಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಈ ಥರ ಫಾಲೋ ಮಾಡ್ತಾಯಿದ್ವಿ. ಒಂದು 2011, 12 ಆ ಟೈಮಲ್ಲಿ ನಾವು ರೆಂಟಿಗಿರೋ ಮನೇಲಿ ನನ್ನ ಫ್ರೆಂಡ್ ಒಬ್ಬರು ಆಂಧ್ರದವರಿದ್ದರು. ಅವರು ಕೂಡ ಅಷ್ಟೇ, ಆಂಧ್ರದವರು ಒಂದು ಸ್ವಲ್ಪ ಟ್ರೆಡಿಷ್ನಲಾಗೇ ಇರ್ತಾರೆ. ಶುಕ್ರವಾರ ಬಂತು ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಸ್ಯಾರಿಯಲ್ಲೇ ಅವ್ರು ಇರ್ತಾರೆ. ಹಾಗಾಗಿ ನನಗೆ ಹಳೆ ನೆನಪು ಬಂತು. ಸೊ ಇನ್ಮೇಲಾದರೂ ಈ ಥರ ಫಾಲೋ ಮಾಡೋಣ. ಹಾಗೆ ಪೂಜೆ ಮಾಡ್ತಾಯಿದ್ರೆ ಮನೆಯೆಲ್ಲ ಒಂಥರ ಹಬ್ಬದ ರೀತಿ ಇರುತ್ತೆ ಶುಕ್ರವಾರ ಸೀರೆ ಉಟ್ಕೊಂಡು ಅಂಥೇಳಿ ಇದನ್ನು ಆದಷ್ಟು ಟ್ರೈ ಮಾಡೋಣ ಅದು ಉಟ್ಕೊಳ್ಳೋದಕ್ಕೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು. ನೆಕ್ಸ್ಟು ಶನಿವಾರ ಬೆಳಗ್ಗೆ ಕೂಡ ನಾನು ಪೂಜೆ ಎಲ್ಲ ಮುಗಿಸಿ ಟಿಫನ್ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ನನ್ನ ಹಸ್ಬೆಂಡು ಹೊರಗಡೆನೇ ತರ್ತೀನಿ ಅಂತೇಳಿದರು. 1 ವಾರ ಮಿಸ್ ಮಾಡಿಕೊಂಡೆ ಅಂತಂದರೆ ಮತ್ತೆ ನೆಕ್ಸ್ಟ್ ವೀಕು ಎಷ್ಟೊತ್ತಿಗೆ ತಿಂತೀನಿ ಅಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಈ ಹೋಟೆಲ್ದು ಇದು ಆ್ಯಕ್ಚುಲಿ ಕುಂದಾಪುರದವ್ರದ್ದು ಹೋಟೆಲು. ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ, ಚಟ್ನಿ, ಸಾಂಬಾರು ತುಂಬ ಜನ ಬಂದು ತಿಂತಾಯಿದ್ರು. ಇವಾಗ ಇದು ಬೇರೆ ಹೋಟೆಲ್ ಆಗಿದೆ ಅದ್ರ ಪಕ್ಕದಲ್ಲಿ. ಸೊ ಅಲ್ಲಿಗೆ ಹೋಗ್ತಾರೆ. ಇದಕ್ಕಿಂತ ಚೆನ್ನಾಗಿರುತ್ತೆ ಅಲ್ಲಿ ಇನ್ನು. ಆದರೂ ನಾವು ಆವಾಗಿಂದನೂ ಸುಮಾರು ವರ್ಷಗಳಿಂದ ಇಲ್ಲೇ ತಿಂತಾ ಇರೋದ್ರಿಂದ, ಸುಮಾರು 2010ರಿಂದನೂ ನಾವು ಇಲ್ಲೇ ತಿಂತಾ ಇರೋದ್ರಿಂದ ನನಗೆ ಇಲ್ಲೇ ಅಭ್ಯಾಸ ಆಗ್ಬಿಟ್ಟಿದೆ. 1 ವಾರ ಮಿಸ್ ಮಾಡಿಕೊಂಡ್ರೆ ಎಷ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಸಾಲೆ ದೋಸೆ ಮತ್ತು ಸಾಂಬಾರು, ಚಟ್ನಿ ತಂದಿದ್ರು. ಆಮೇಲೆ ನಾವು ವೈಟ್ಫೀಲ್ಡ್ಗೆ ಹೋದಾಗ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ ಈ ಹೋಟೆಲ್ನ. ಈ ಥರ ಸಾಂಬಾರು, ಚಟ್ನಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಾನಂತೂ ವೈಟ್ಫೀಲ್ಡಲ್ಲಿ. ಆಮೇಲೆ ವಾಪಸ್ ಬಂದಮೇಲೆ ಮರಳಿಗೂಡಿಗೆ ಬಂದ್ವಿ ಅನ್ನೋ ಥರ ಖುಷಿಯಾಗೋಗಿತ್ತು ನನಗಂತೂ. ಈ ಹೋಟೆಲಲ್ಲಿ ಟಿಫನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ ವೈಟ್ಫೀಲ್ಡ್ ಕಡೆ ಮನೆ ಮಾಡಿದಾಗ, ಅಪಾರ್ಟ್ಮೆಂಟ್ ತೊಗೊಳಾಗ. ಸೊ ಆಮೇಲೆ ಇಲ್ಲಿ ಬಂದಾಗಿಂದ ಮತ್ತೆ ಕಂಟಿನ್ಯೂ ಆಯಿತು. ನೆಕ್ಸ್ಟು ಟಿಫನ್ ಎಲ್ಲ ಮುಗಿಸಿ ನಾನು ಹಾಗೆ ಸ್ವಲ್ಪ ತರಕಾರಿ ಅಂದರೆ ಟೊಮೆಟೊ ಮತ್ತು ಸೊಪ್ಪು ಅದೆಲ್ಲ ತರೋಣ ಅಂತೇಳಿ ಹೋಗಿದ್ದೆ. ಆ್ಯಕ್ಚುಲಿ ಅವರು ಟಿಫನ್ ತೊಗೊಂಬರೋಕ್ಕೆ ಪದ್ಮನಾಭನಗರಕ್ಕೆ ಹೋಗಿರ್ತಾರಲ್ವ, ಅಲ್ಲಿ ಹೋಟೆಲ್ ಮುಂದೆಗಡೆ ಸೊಪ್ಪುಗಳೆಲ್ಲ ಮಾರ್ತಿರ್ತಾರೆ. ಇಷ್ಟುದ್ದ ಇರುತ್ತೆ ಪಾಲಕ್ ಸೊಪ್ಪು, ಅದನ್ನು ತರ್ತಾಯಿದ್ರು. ಸಾಂಬಾರು, ಅದು ಮಸೊಪ್ಪು ಸಾಂಬಾರು ಒಂದು ಚೂರು ಟೇಸ್ಟ್ ಇರೋಲ್ಲ. ಅಷ್ಟುದ್ದ ಸೊಪ್ಪು ಇರಬಾರ್ದು ಪಾಲಕ್ ಸೊಪ್ಪು ಯಾವಾಗಲೂ. ಪಾಲಕ್ ಸೊಪ್ಪು ಅನ್ನೋದು ತುಂಬ ಚಿಕ್ಕದಾಗಿದ್ದರೆ ಎಲೆ ತುಂಬ ಚೆನ್ನಾಗಿರುತ್ತೆ. ಉದ್ದ ಬೆಳಿಬಾರ್ದು ಸೊಪ್ಪು. ಅಗಲವಾಗಿ ಉದ್ದುದ್ದಕ್ಕಿತ್ತು ಅಂತಂದರೆ ಮಸೊಪ್ಪು ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವಾಗಲೂ ತರಕಾರಿ ಅಂಗಡಿಯಲ್ಲಿ ಯಾವಾಗಲೂ ಚಿಕ್ಕದೇ ಕಟ್ಟನ್ನು ತರ್ತಾರೆ. ಅದಕ್ಕೆ ಇಲ್ಲೇ ತೊಗೊಂಬಂದಿಟ್ಟು ಅದಾದಮೇಲೆ ಈಗ ಬಟ್ಟೆ ಒಣಗಿ ಹಾಕೋಣ ಅಂತೇಳಿ ಟೆರೆಸ್ಗೆ ಬಂದಿದ್ದೀನಿ. ಸಾಟರ್ಡೆ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಬ್ಯಾಕ್ ಟು ಬ್ಯಾಕ್ ಕೆಲಸಗಳು, ಫೋನು ಬರ್ತಾನೆ ಇತ್ತು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನ ವಿಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಮಸೊಪ್ಪು ಸಾಂಬಾರು ಮುದ್ದೆ ಮಾಡಿದ್ದೆ. ಆ್ಯಕ್ಚುಲಿ ಅವತ್ತೇನು ಸ್ವೀಟೆಲ್ಲ ಏನೂ ಮಾಡೋಕ್ಕೋಗಿರಲಿಲ್ಲ. ಸೊ ಯೂಶ್ವಲಿ ಪಾಯಸ ಮಾಡ್ತಿದ್ನಲ್ಲ, ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಯಜಮಾನ್ರಿಗೆ ಕೇಳಿದೆ ಮಾಡಲಾ ಅನ್ನ ಸಾಂಬಾರು ಮತ್ತು ಪಾಯಸ ಅಂತ. ಇಲ್ಲ ಮುದ್ದೆ ಮಾಡಿಬಿಡು, ನೈಟ್ ಆದರೆ ಒಂದು ಸ್ವಲ್ಪ ಲೈಟಾಗಿ ಅನ್ನ ಮಾಡೋದಾಯಿತು ಅಂಥೇಳಿ ಅಂದರು. ಅದಕ್ಕೋಸ್ಕರ ಮುದ್ದೆ ಮತ್ತು ಮಸೊಪ್ಪು ಸಾಂಬಾರು ಅನ್ನ ಮಾಡಿ ಊಟ ಮಾಡಿ ಅದಾದಮೇಲೆ ಸಂಜೆ ಟೀ ಎಲ್ಲ ಮುಗಿಸಿ ಅದಾದಮೇಲೆ ಬಂದು ಕೆಳಗಡೆ ದೇವ್ರಿಗೆ ದೀಪ ಹಚ್ಚಿ ಅದಾದಮೇಲೆ ಈ ಮಂತ್ ಗ್ರಾಸರಿಗೆ ಹೋದಾಗ ನಾನು ಈ ಒಂದು 6 ಬಾಟಲ್ 1/2 kg ಇಡ್ಸೋಂಥ ಗ್ಲಾಸ್ ಬಾಟಲ್ ತಂದಿದ್ದೆ ಡಿಮಾರ್ಟಲ್ಲಿ. ಆನ್ಲೈನಲ್ಲಿ ನೋಡ್ತಿದ್ದೆ, ಒಂದು 600 ರುಪೀಸು 700 ರುಪೀಸ್ ತೋರಿಸ್ತಾ ಇತ್ತು. ಸೊ ವರ್ತ್ ಅಲ್ವಾ, 79 ರುಪೀಸ್ ಅಂದರೆ ನಮ್ಗೆ 450 ರುಪೀಸ್ ಏನೋ ಆಯಿತು.
ಸೊ ಯಾಕೆ ಕೊಡಬಾರ್ದು ಅಂತೇಳಿ ನಾನು ಒಂದು 6 ಪೀಸ್ನ ತಂದಿದ್ದೆ. ಈ ವಾಂಗಿಬಾತ್ ಪೌಡರು ಮತ್ತು ಬಿಸಿಬೇಳೆ ಬಾತ್ ಪೌಡರು, ಈ ಕಸೂರಿ ಮೇಥಿ, ಈ ಥರ ಸ್ವಲ್ಪ ಐಟಮ್ ಇರುತ್ತಲ್ವ, ಅಂಥವೆಲ್ಲ ಹಾಕ್ಕೊಳ್ಳೋಕ್ಕೆ ಒಂದು 1/2 kg ಬಾಕ್ಸ್ ಬೇಕಾಗಿತ್ತು ನನಗೆ. 1/2 kg ಬಾಕ್ಸು ಇರಲಿಲ್ಲ, ಅದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂಥೇಳಿ ಗ್ಲಾಸ್ ಬಾಟಲ್ನ ತೊಗೊಂಬಂದಿದ್ದೀನಿ. ಮತ್ತು ಮಗ್ಸ್ ಎಲ್ಲ ಇಡ್ತೀವಲ್ಲ, ಆ ಪ್ಲೇಸ್ಗೆ ಇಟ್ಕೊಳ್ಳೋಣ ಅಂಥೇಳಿ ತಂದಿದ್ದೀನಿ. ಸೊ ಇವಾಗ ಅದು ತಂದಿದ್ನಲ್ಲ, ಸುಮಾರು ದಿನ ಆಗಿತ್ತು, ನಾನು ತೆಗೆದು ತೊಳಿತಾನೂ ಇರಲಿಲ್ಲ, ಹಾಗೆ ಹಾಕ್ಕೋಬೇಕಾಗಿತ್ತು. ಅದು ಎಲ್ಲ ಗ್ಲಾಸ್ ಬಾಟಲು ತೊಳೆದಿರಲಿಲ್ಲ. ಸೊ ಇವತ್ತಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಸ್ಟಿಕ್ಕರ್ ಎಲ್ಲ ತೆಗೆದು ಸೊ ಇವಾಗ ವಾಶ್ ಮಾಡೋಣ ಅಂಥೇಳಿ ಈಗ ಶಿಂಕಲ್ಲೇ ಇವನ್ನ ಇಟ್ಬಿಟ್ಟು, ಅದಾದಮೇಲೆ ಸ್ವಲ್ಪ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಅದಾದಮೇಲೆ ಈ ಟಿಪ್ಸ್ನ ನಾನು ಯಾವಾಗಲೂ ಫಾಲೋ ಮಾಡ್ತಾನೆ ಇರ್ತೀನಿ. ವಾರಕ್ಕೂ ಇಲ್ಲ 10 ದಿನಕ್ಕೊಂದ್ಸಲನಾದರೂ ಕಿಟಕಿ ಮತ್ತು ಇಲ್ಲಾಂದರೆ ಆಗಾಗ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋವಾಗಲೂ ಹಾಗೆ ಟಚ್ ಅಪ್ ಮಾಡ್ತಿರ್ತೀನಿ. ಇಲ್ಲ ನಂಗೆ ಆಗಲೇ ಇಲ್ಲ ಅಂತಂದರೆ ಅಟ್ಲೀಸ್ಟು ಒಂದು 10 ಡೇಸ್ಗೊಂದ್ಸಲನಾದರೂ ಈ ಕಿಟಕಿ ಆಗಿರ್ಬೋದು ಮತ್ತು ಚಿಮ್ನಿ ಆಗಿರ್ಬೋದು, ಅದೆಲ್ಲನೂ ಈ ಥರ ನಂಗೆ ಟೈಮ್ ಸಿಕ್ತು ಅಂತಂದರೆ ವಾರಕ್ಕೊಂದ್ಸಲ ಈ ಟಿಪ್ಸ್ನ ಫಾಲೋ ಮಾಡ್ತಾಯಿರ್ತೀನಿ. ಇದರಿಂದ ನನಗೆ ತಿಂಗಳಿಗೆ 1.5 ತಿಂಗಳು 2 ತಿಂಗಳಿಗೊಂದ್ಸಲ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತೀವಲ್ಲ, ಆವಾಗ ಕಷ್ಟ ಅನಿಸಲ್ಲ. ಈ ಆಯಿಲ್ದು ಜಿಡ್ಡು ಆಯಿತು ಅಂತಂದರೆ ಮನೆ ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೋಸ್ಕರ ಈ ಟಿಪ್ಸ್ನ ನಾನು ಫಾಲೋ ಮಾಡ್ತಿರ್ತೀನಿ. ವಾರಕ್ಕೊಂದ್ಸಲ ಈ ಕಿಟಕಿಗಳಾಗಿರ್ಬೋದು, ಕ್ಯಾಬಿನೆಟ್ಸ್ ಆಗಿರ್ಬೋದು, ಹಾಗೆ ಚಿಮ್ನಿ ಆಗಿರ್ಬೋದು. ಆಮೇಲೆ ಚಿಮ್ನಿ ಅಕ್ಕಪಕ್ಕ ಕ್ಯಾಬಿನೆಟ್ಸ್ ಇರುತ್ತಲ್ವ, ಅದನ್ನಂತೂ ನೀಟಾಗಿ ಮಾಡ್ಕೊಳ್ಳೇಬೇಕು. ವಾರಕ್ಕೊಂದ್ಸಲನಾದರೂ ಅಟ್ಲೀಸ್ಟ್ ಅದನ್ನು ದಿನ ಅಲ್ದಿದ್ರೂ ವಾರಕ್ಕೊಂದ್ಸಲನಾದರೂ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾನೆ ಇರಬೇಕು ಹೊರಗಡೆಯಿಂದ. ಹಾಗಾಗಿ ವಾರಕ್ಕೊಂದ್ಸಲ ಇದನ್ನ ಒರೆಸ್ಕೊತಾ ಇದ್ದರೆ, ನಾವೇನು 2 ಮಂತ್ಸ್ಗೊಂದ್ಸಲ ಡೀಪ್ ಕ್ಲೀನಿಂಗ್ ಮಾಡಿದ್ವಲ್ಲ, ಮೇಲ್ಗಡೆ ಒಂದ್ಸಲ ಹಿಂಗೆ ಒರೆಸ್ಕೊತಾ ಇದ್ದರೆ ಇನ್ನೂ ಕ್ಲೀನಾಗಿರುತ್ತೆ, ಒಳಗಡೆ ನೀಟಾಗೇ ಇರುತ್ತೆ. ಆದರೆ ಹೊರಗಡೆ ಅದು ಇದು 3 ಹೊತ್ತು ಅಡುಗೆ ಮಾಡ್ತಾ ಇರ್ತೀವಲ್ಲ, ಅಕ್ಕಪಕ್ಕ ಎಣ್ಣೆ ಸಿಡ್ದಿರುತ್ತೆ ಕ್ಯಾಬಿನೆಟ್ಸ್ಗೆ. ಮತ್ತು ಇಲ್ಲಿ ಕ್ಯಾಬಿನೆಟ್ಸ್ ಏನು ಅಕ್ರಾಲಿಕ್ ಶೀಟ್ ಇರುತ್ತಲ್ವ, ಅದು ಒಂಥರ ನೀರು ಎಲ್ಲ ಬಿದ್ದಿತ್ತು ಅಂತಂದರೆ ಒಂಥರ ಮಾರ್ಕ್ ಥರ ಕಾಣಿಸ್ತಾ ಇರುತ್ತೆ. ಹಾಗೆ ಟಚ್ ಅಪ್ ಮಾಡ್ತಾ ಇತ್ತು ಅಂತಂದರೆ ನಾವು ಆರಾಮಾಗೆ 2-2.5 ತಿಂಗಳು ಕಿಚನ್ನ ನೀಟಾಗೇ ಇದೆ ಅಂತ ಅಂದ್ಕೊಬೋದು. ಆದ್ರೂ ಒಂದು 2 ಮಂತ್ಸ್ಗೊಂದ್ಸಲನಾದರೂ ಒಳಗಡೆ ಹಾಗೆ ರ್ಯಾಂಡಮಾಗಿ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ ಯಾವಾಗಲೂ ಕ್ಲೀನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಕಿಚನ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಮನೇಲಿ 2 ಭಾಗನ ನಾವು ನೀಟಾಗಿ ಇಟ್ಕೊಳ್ಳೇಬೇಕು ಅಂತ. ಸೊ ಹಾಗಾಗಿ ವಾರಕ್ಕೊಂದ್ಸಲ ನಾನು ಈ ಕ್ಯಾಬಿನೆಟ್ಸ್ ಹೊರಗಡೆಯಿಂದ ಸ್ವಲ್ಪ ಜೆಲ್ಲೆಲ್ಲ ಹಾಕ್ಕೊಂಡು ಒರೆಸ್ಕೊತಾ ಇರ್ತೀನಿ. ಆಮೇಲೆ ಈ ಚಿಮ್ನಿ ಅಕ್ಕಪಕ್ಕ ಕ್ಯಾಬಿನೆಟ್ಸ್ ಹತ್ರ ಎಲ್ಲ ಸ್ವಲ್ಪ ಜಿಡ್ಡು ಜಾಸ್ತಿನೇ ಕೂರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಈ ಸಿಫ್ ಲಿಕ್ವಿಡ್ನ ಹಾಕ್ಬಿಟ್ಟು ನಾನು ಒರೆಸ್ಕೊತೀನಿ. ಎಂಥ ಜಿಡ್ಡಾದರೂ ಕೂಡ ಅದು ಹೋಗ್ಬಿಡುತ್ತೆ. ಈಗ ನಾನು ಅದನ್ನು ಲಿಕ್ವಿಡ್ ಹಾಕ್ಬಿಟ್ಟು ಸೈಡಲ್ಲೆಲ್ಲ ಕೂಡ ಒರೆಸ್ಕೊತಾ ಇದ್ದೀನಿ. ಬಟ್ಟೆಯಲ್ಲೂ ಇನ್ನೂ ಹೋಗಲಿಲ್ಲ ಕಲೆ ಅಂತಂದರೆ ಸ್ವಲ್ಪ ಸ್ಕ್ರಬ್ಬು ತೊಗೊಂಡು ಲೈಟಾಗಿ ಉಜ್ಜುತ್ತೀನಿ. ಜಾಸ್ತಿ ಉಜ್ಜಕ್ಕೆ ಹೋಗಲ್ಲ, ಇದು ಅಕ್ರಾಲಿಕ್ ಶೀಟ್ ಅಲ್ವಾ, ಮಾರ್ಕ್ಸ್ ಹಾಗೆ ಬೀಳುತ್ತೆ. ಲೈಟಾಗಿ ಉಜ್ಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಹಾಗೆ ಬಿಡ್ತಾ ಬಂತು ಅಂತಂದರೆ 1-2 ತಿಂಗಳಿಗೊಂದ್ಸಲ ಏನಾದರೂ ಒರೆಸ್ಕೊತೀವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರತಿದಿನ ಒರೆಸ್ಕೊಳ್ತೀನಿ ಅಂದರೂ ಕೂಡ ಒಳ್ಳೆಯದೇ. ಆದರೆ ದಿನ ಕೆಲಸಗಳು ಮನೆಯಲ್ಲಿ 4 ಜನ ಇದ್ದೀವಿ ಅಂದರೆ ಎಷ್ಟು ಕೆಲಸಗಳಿರುತ್ತೆ ಅಲ್ವಾ. ಟಿಫನ್ ಆಗಿರ್ಬೋದು, 3 ಹೊತ್ತು ಅಡುಗೆ ಮಾಡಿಕೊಂಡು ಇವನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ಅಟ್ಲೀಸ್ಟು ಒಂದು ವಾರಕ್ಕೊಂದ್ಸಲನಾದರೂ ಈ ಥರ ನಮ್ಮ ಫ್ರೀ ಟೈಮಲ್ಲಿ ಮಾಡಿಕೊಂಡ್ರೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಸೊ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ. ನನಗಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದರೂ ಒಂದು 1/2 hour ಈ ಥರ ಏನಾದರೂ ಜೆಲ್ ಹಾಕ್ಕೊಂಡು ಬಟ್ಟೆ ಅದಾದಮೇಲೆ 1-2 ಸಲ ಹಿಂಗೆ ಒರೆಸ್ಬಿಟ್ಟು ಆವಾಗ ಕಿಚನ್ ಈಗ ಅಷ್ಟೇ ಕ್ಲೀನ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನೋಡ್ತಾ ಇರ್ತೀನಿ, ಲಿಕ್ವಿಡ್ನ ಹಾಕಿ ಒರೆಸ್ಕೊತಾ ಗ್ಯಾಸ್ ಪಕ್ಕದಲ್ಲಿ ಕ್ಯಾಬಿನೆಟ್ಸ್ ಎಲ್ಲ.
ಮಧ್ಯಾಹ್ನ ನಾನು ಮುದ್ದೆ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದ್ನಲ್ಲ, ಲೈಟಾಗೆ ಅನ್ನ ಒಂದು ಸಾಕು ಅಂತ ಹೇಳಿದರು. ಅದಕ್ಕೋಸ್ಕರ ಮಧ್ಯಾಹ್ನದ್ದು ಅನ್ನ ಇತ್ತು. ಇನ್ನು ನೈಟಿಗೆ ಬರೀ ಅನ್ನ ಮತ್ತು ಸಾಂಬಾರು ಕೂಡ ಬಿಸಿ ಮಾಡಿ ಆಮೇಲೆ ಅನ್ನ ಕೂಡ ಆಯಿತು. ಈಗ ಅಲ್ಲೇನು ಮಗ್ಸಿಟ್ಟಿದ್ವಲ್ಲ ಅದನ್ನೆಲ್ಲ ತೆಗೆದು ಆ ಧೂಳನ್ನ ಒರೆಸ್ಕೊತೀನಿ. ಈ ಥರ ನಾವು ಬಾಕ್ಸ್ ಈ ಮಗ್ಸೆಲ್ಲ ಇಡೋದಕ್ಕೆ ಒಂದು ಬಾಕ್ಸ್ ಟೈಪ್ ಎಲ್ಲ ಮಾಡ್ತಾರಲ್ವ, ಈ ಡಿಸೈನ್ ನನಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ. ಕೊರೋನಾ ಇದ್ದಿದ್ದರಿಂದ ನಾನು ಮನೆ ಕನ್ಸ್ಟ್ರಕ್ಷನ್ ನಡೆಯುವಾಗ, ಈ ವುಡ್ ವರ್ಕ್ ನಡೆಯುವಾಗ ಜಾಸ್ತಿ ಇಲ್ಲಿ ಬರ್ತಾ ಇರಲಿಲ್ಲ. ಇವರು ನಮ್ಮ ಇಂಟೀರಿಯರ್ ಮಾಡೋರು ಓಲ್ಡ್ ಡಿಸೈನ್ ಮಾಡಿಬಿಟ್ಟಿದ್ರು. ಇದರಲ್ಲಿ ಅದು ಕಟ್ ಮಾಡಿದಾರಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಬಾಕ್ಸ್ ಟೈಪ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆಗೋಗಿದೆಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಕೂಡ ಸುಮ್ಮನಾಗಿದ್ದೀನಿ. ನೆಕ್ಸ್ಟ್ ಇವಾಗ ಮಗ್ಸು ಎಲ್ಲ ಇಟ್ಟಿದ್ನಲ್ಲ, ಆ ಪ್ಲೇಸನ್ನೆಲ್ಲ ಧೂಳನ್ನು ಒರೆಸ್ಕೊಂಡು ಅದಾದಮೇಲೆ ಅಲ್ಲೊಂದು ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಇಟ್ಟಿದ್ದೆ, ಅವು ಗ್ಲಾಸ್ ಬಾಟಲ್ಸು, ಅವನ್ನು ಕೂಡ ಎಲ್ಲ ಒಂಚೂರು ವಿಮ್ ಜೆಲ್ಲಲ್ಲೆಲ್ಲ ಒರೆಸಿ, ಎಷ್ಟೇ ನಾವು ಚಿಮಣಿ ಹಾಕಿದ್ರು ಕೂಡ ಲೈಟಾಗಿ ಹೋಗಿ ಆಯಿಲ್ ಸ್ಟೇನ್ ಆಗ್ತಾನೆ ಇರುತ್ತೆ. ಇನ್ನು ಇಲ್ಲಿ ನಾನು ಕೆಲಸ ಮಾಡ್ಕೊತ ವಿಂಡೋ ಎಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಚಿಮ್ನಿ ಹತ್ರ ಈ ಕ್ಯಾಬಿನೆಟ್ಸ್ ಮೇಲ್ಗಡೆದು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವನ್ನ ವಾಶ್ ಮಾಡ್ತಾಯಿದ್ದೀನಿ. ಹೇಗೂ ನಾನು ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿದ್ದೆ ಮಧ್ಯಾಹ್ನನೇ ಅಡುಗೆ ಆದಾಗ. ಈಗ ಈ ಗ್ಲಾಸ್ ಬಾಟಲ್ಸ್ ಎಲ್ಲ ತೊಳೆದು ಒಂದು ಬಟ್ಟೆ ಮೇಲೆ ಇವನ್ನ ಒಣಗಾಕಿ ಅದಾದಮೇಲೆ ಕೆಳಗಡೆ ಇರೋಂಥ ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಗ್ಲಾಸ್ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕ್ಬಿಟ್ಟು ಸ್ಕ್ರಬ್ ತೊಗೊಂಡು ಉಜ್ಕೊತಾ ಇದ್ದೀನಿ. ಹೊಸಬಲ್ವಾ, ಸ್ವಲ್ಪ ಉಜ್ಜಿ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಉಜ್ಜಿ ಈಗ ವಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನನಗೆ ಟ್ಯಾಪಲ್ಲಿ ಬಿಸಿನೀರು ಮತ್ತು ಕೋಲ್ಡ್ ವಾಟರು ಎರಡೂ ಅವೈಲಬಲ್ ಇದೆ. ಹಾಗಾಗಿ ಇವಾಗ ಸೋಲಾರ್ ಅಷ್ಟೊಂದೇನು ಬಿಸಿನೀರು ಬರಲ್ಲ, ಮಳೆ ಮೋಡ ಇರುತ್ತಲ್ವ, ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಮೋಡ ಆಗ್ತಾ ಇರುತ್ತೆ, ಅಷ್ಟೊಂದೇನು ಬಿಸಿನೀರು ಬರಲ್ಲ, ಲೈಟಾಗಿ ಬರ್ತಾ ಇರುತ್ತೆ. ಅದರಲ್ಲೇ ಇವಾಗ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಏನೇ ನಾವು ಹೊಸ ಬಾಟಲ್ಸ್ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ಈ ಥರ ಏನೇ ಒಂದು ತಂದ್ರೂ ಬಿಸಿನೀರಲ್ಲಿ ತೊಳೆಯೋದ್ರಿಂದ ಒಳ್ಳೆಯದು. ಅದರಲ್ಲಿ ಏನು ಕೆಮಿಕಲ್ಸ್ ಎಲ್ಲ ಇರುತ್ತೋ ಅದೆಲ್ಲ ಹೋಗ್ಬೇಕಂತಂದರೆ ಸ್ವಲ್ಪ ಬಿಸಿನೀರಲ್ಲಿ ತೊಳೆದ್ರೆ ಒಳ್ಳೇದಂತೇಳಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ವಾಟರ್ ಬಾಟಲ್ ಏನಾದ್ರು ತಂತು ಅಂದರೆ ಬಿಸಿನೀರಲ್ಲೇ ಯಾವಾಗಲೂ ವಾಶ್ ಮಾಡೋದು. ಸೊ ಈಗ ಗ್ಲಾಸ್ ಬಾಟಲ್ಸ್ ಎಲ್ಲ ವಾಶ್ ಮಾಡಿ ಒಂದು ಬಟ್ಟೆ ಮೇಲೆ ಎಲ್ಲ ನೀರು ಸೋರಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ಉಪ್ಪಿಂದು ಬಾಟಲ್ ಖಾಲಿ ಆಗಿತ್ತು, ಅದಕ್ಕೆ ಅದನ್ನು ಕೂಡ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಆವಾಗಲೇ ಸುಮಾರು ದಿನ ಆಯಿತು ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದೆ. ಸೊ ಹಾಗಾಗಿ ಉಪ್ಪಿನ ಬಾಟ್ಲ್ ಖಾಲಿ ಆಗಿತ್ತು ಅಂತೇಳಿ ವಾಶ್ ಮಾಡಿ ಎಲ್ಲ ಬಾಟ್ಲನ್ನ ಈಗ ನೀರು ಸೋರೋದಕ್ಕೆ ಇಟ್ಟು ಅದಾದಮೇಲೆ ಚಿಮಣಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡು ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬೋದೇನೋ, ಎಲ್ಲ ಹೋದ್ರೂ ಸಿಕ್ಕಾಬಟ್ಟೆ ಗಲಾಟೆ. ಆ ಕಡೆ ಹೋದರೆ ಒಂದೊಂದ್ಸಲ ಆ ಮಗು ಅಳ್ತಾನೇ ಇರುತ್ತೆ ಹುಡುಗಿ. ಸೊ ಈ ಕಡೆ ಇನ್ನೂ ಬಂತು ಅಂತಂದರೆ ಇಲ್ಲಿ ನಮ್ಮ ಮನೆ ಇನ್ನು ಪಕ್ಕದಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಇಬ್ಬರು ಹೆಣ್ಮಕ್ಳು. ಇವಾಗ ಮಗು ಆಗಿದೆ. ಸೊ ಅವ್ರಿಗೆ ಈ ವಯಸ್ಸಲ್ಲಿ ಗಂಡು ಮಗು ಇವಾಗ. ಅದನ್ನು ಪಾಪ ನಮಗೇನೆ ಈಗ ನಮಗೆ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂದರೆ ಚಿಕ್ಕ ಮಗು ಇದೆ ಅಂದರೆ ಹ್ಯಾಂಡಲ್ ಮಾಡೋದು ಸಖತ್ ಕಷ್ಟ ಅನಿಸುತ್ತೆ. ಅವರಿಗೆ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆ ಮಗು ಅಂತೂ ಪಾಪ ಗಂಡು ಮಗು ಯಾವಾಗೂ ಅಳ್ತಾನೇ ಇರುತ್ತೆ. ಈ ವಯಸ್ಸಲ್ಲಿ ಯಾಕಾದರೂ ಬೇಕಾಗಿತ್ತು ಇವರಿಗೆ ಅಂತ ಅನಿಸ್ತಾ ಇರುತ್ತೆ ನನಗೂ. ಒಂಥರ ಇವರಿಗೆ ಆಲ್ಮೋಸ್ಟು 49-50 ಇಯರ್ಸ್ ಆಗಿದ್ದಾನೆ ಇವರು ಲೇಡಿಗೆ. ಅವ್ರ ಹಸ್ಬೆಂಡ್ಗೆ ಮೇ ಬಿ ಒಂದು 53 ಆ ಏಜಲ್ಲಿದ್ದಾರೆ. ನೋಡಿದ್ರೆ ಅವರ ಅಜ್ಜಿ ತಾತನ ಥರ ಕಾಣಿಸ್ತಾ ಇರ್ತಾರೆ. ಆ ಮಗುನ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಈಗ ಎಷ್ಟು ಗಲಾಟೆ ಅಂತಾದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಆ ಮಗು ಜೊತೆ ಮಾತಾಡ್ತಿರ್ತಾರೆ. ಆ ಮಗು ಅಳ್ತಾ ಇರುತ್ತೆ. ಸಿಕ್ಕಾಬಟ್ಟೆ ವಾಯ್ಸ್ ಓವರ್ ಕೊಡಬೇಕಂದ್ರೆ ಸ್ವಲ್ಪ ನಮ್ಮ ಮನೆ ಹತ್ರ ಅಂತೂ ಸಖತ್ ಕಷ್ಟನೇ. ಇನ್ನು ಬೆಳಗ್ಗೆನೇ ಎದ್ದಾಗ ನಾನು 6 ಗಂಟೆಗೆ ವಾಯ್ಸ್ ಓವರ್ ಕೊಡ್ತಿರ್ತೀನಿ. ಆ ಟೈಮಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಅಷ್ಟು ಚೆನ್ನಾಗಿ ಬರಲ್ಲ. ಇನ್ನು 10 ಗಂಟೆ ಆಯಿತು ಅಂದರೆ ಶುರುವಾದರೆ ರಾತ್ರಿ 11 ಗಂಟೆವರೆಗೂ ಸಿಕ್ಕಾಬಟ್ಟೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸೇ. ಆದಷ್ಟು ನಾನು ಅವ್ರು ಸುಮ್ಮನಾದಾಗ ಮಾತಾಡ್ತೀನಿ, ಆಮೇಲೆ ಗಲಾಟೆ ಮಾಡಿದಾಗ ಸೈಲೆಂಟ್ ಆದಾಗ ವಾಯ್ಸ್ ಓವರ್ ಕೊಡ್ತಿರ್ತೀನಿ. ಒಂದೊಂದ್ಸಲ ನಾನು ಮಾಡಿದ್ರೆ ಮಾಡ್ಕೊಳ್ಳಿ ಬಿಡು ಅಂತೇಳಿ ಹಾಗೆ ಕೊಡ್ತಾಯಿರ್ತೀನಿ.
ಸೊ ಈಗ ಎಲ್ಲ ಮೇಲ್ಗಡೆ ಚಿಮ್ನಿದೆಲ್ಲ ಆಯಿತು. ನಿಜವಾಗ್ಲೂ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಯಾವಾಗಲೂ 3 ಹೊತ್ತು ಅಡುಗೆ ಮಾಡ್ತಾ ಇರ್ತೀವಲ್ವ, ಎಷ್ಟೊಂದು ಸ್ಟ್ರೈನ್ ಆಗ್ತಾನೇ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಜಿಡ್ಡು ಜಿಡ್ಡು ಅನಿಸ್ತಾನೇ ಇರುತ್ತೆ. ಹಾಗಾಗಿ ಇವಾಗ ಆಗಿಂದಾಗಲೇ ಒರೆಸ್ಕೊಂಡಿರ್ತಾ ಇದ್ರೂ ಜಿಡ್ಡು ಅನ್ನಿಸ್ತಾನೆ ಇರುತ್ತೆ. ನನ್ನ ಮಗ ಅಂತೂ ಎವ್ರಿ ಡೇ ಏನಾದರೂ ಒಂದು ಸಂಜೆ ಟೈಮ್ ಬೆಣ್ಣೆದೆಲ್ಲ ಹೊಗೆ ಹೋಗ್ತಾನೆ ಇರುತ್ತೆ. ಮೊನ್ನೆನೇ ಹೇಳಿದೆ ನಾನು, ಹೊರ್ಗಡೆ ಹೋಗಿ ತಗೊಬಂದು ತಿನ್ನಪ್ಪತ್ಲಾಗಿ ಇಷ್ಟೊಂದು ಈ ಆಯಿಲೆಲ್ಲ ಸ್ಟ್ರೈನ್ ಆಗ್ತಾ ಇರುತ್ತೆ ಅಂತ ಹೇಳಿದೆ. ಆದರೂ ಅವ್ರಿಗೆ ಇಷ್ಟ ಆಗಲ್ಲ ಹೊರ್ಗಡೆಯಿಂದ ತಂದು ತಿನ್ನೋದು. ಮನೇಲೇ ಮಾಡಿಕೊಂಡು ತಿಂದ್ರೇ ಅವನಿಗೆ ಇಷ್ಟ. ಏನಾದ್ರು ಹೋಗತ್ಲಾಗಿ ಇನ್ನು ಕಾಲೇಜ್ ಶುರು ಆಗೋವರೆಗೂ, ಅವ್ರಿಗಿನ್ನೂ ಸೆಪ್ಟೆಂಬರ್ಗೆ ಕಾಲೇಜ್ ಶುರು ಆಗೋದು. ಅಲ್ಲಿ ತನಕ ಇನ್ನೊಂದು ಸ್ವಲ್ಪ ದಿನ ಕಣ್ಣು ಮುಚ್ಕೊಂಡಿರೋಣ ಅಂಥೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಮ್ಮಮ್ಮನ ಊರಿಗೆ ಕರೀತಾರೆ ಇವಾಗ ರಜಾ ಇದೆಲ್ಲ, ಬನ್ನಿ ಒಂದು ವಾರ ಇದ್ದೋಗಂತ್ರಿ ಅಂತ. ನನಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಮನೆ ಕ್ಲೀನಿಂಗು ಅದು ಇದು ಮಾಡ್ಕೊಬೇಕಲ್ವ. ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಬರ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಕ್ಯಾಬಿನೆಟ್ಸ್ ಎಲ್ಲ ನಾನು ಊಟ ಎಲ್ಲ ಮುಗಿಸಿ ಕ್ಯಾಬಿನೆಟ್ಸ್ ಎಲ್ಲ ಕೆಳಗಡೆ ಒರೆಸಿ, ಅದಾದಮೇಲೆ ಉಳಿದಿರೋ ಪಾತ್ರೆ ಎಲ್ಲ ತೊಳೆದು ಕ್ಯಾಬಿನೆಟ್ಸ್ ನನ್ನ ಹಸ್ಬೆಂಡ್ರಿಗೆ ಮೊನ್ನೆ ಕ್ರಿಕೆಟ್ ಇತ್ತಲ್ವ ಶನಿವಾರ. ಸೊ ಅವ್ರು ನೋಡ್ತಾಯಿದ್ರು, ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿದೆ. ಸೊ ಓವರಾಲ್ ನನ್ನ ಕಿಚನೆಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿದೆ. ಸೊ ಆವಾಗ ಕ್ಲೀನ್ ಮಾಡ್ಕೊಂಡಾಗ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಕ್ಲೀನ್ ಮಾಡಬೇಕಾದಾಗ ಕಷ್ಟ ಅನಿಸುತ್ತೆ. ಕ್ಲೀನ್ ಆದಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತೆ 2 ಡೇಸ್ 3 ಡೇಸ್ ಒಂದು 4 ಡೇಸ್ ಆದಮೇಲೆ ಮತ್ತೆ ಅದೇನೆ. ಬಟ್ ಇದು ಅಡುಗೆ ಮಾಡೋ ಹತ್ರ ಕಿಚನ್ ವಾಲ್ಸ್ನ ನಾನು ಅವತ್ತೇ ಒರೆಸ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ. ನೀವು ಇವಾಗ 1 ನಿಮಿಷ ತೋರಿಸ್ತೀನಿ ರೀ. ಸೊ ನೋಡ್ತಾ ಇರ್ಬೋದು, ಅದ್ರಲ್ಲಿ ಹೋಗಿ ಜಿಡ್ಡು ಎಲ್ಲ ಕೂರ್ಬೋದಲ್ವಾ. ಸೊ ಒಂಚೂರು ಇವಾಗ ಕುಕ್ಕರ್ನ ತೆಗೆದು ತೋರಿಸ್ತೀನಿ ರೀ. ನೋಡ್ತಾ ಇರ್ಬೋದು, ಒಂಚೂರು ಜಿಡ್ಡು ಅನ್ನೋದು ಕೂತಿಲ್ಲ. ಅವತ್ತೇ ಒರೆಸ್ಕೊತ ಬಂದರೆ ಈ ವಾಲ್ಸ್ಗೆಲ್ಲ ಹೋಗಿ ಜಿಡ್ಡು ಅನ್ನೋದು ಕೂರಲ್ಲ. ನಾವು ಹಾಗೆ ಬಿಟ್ಕೊತ ಬಂತು ಅಂತ ಅಂದರೆ ಏನಿಲ್ಲ, ಒಂದು 15 ದಿನ ತಿಂಗಳ ಅಷ್ಟೊತ್ತಿಗೆ ಎಷ್ಟು ಜಿಡ್ಡು ಕೂತಿರುತ್ತೆ. ಆವಾಗ ಕ್ಲೀನ್ ಮಾಡಬೇಕಂದ್ರೆ ಸಖತ್ ಕಷ್ಟ ಆಗುತ್ತೆ. ಅದಕ್ಕೆ ಅವತ್ತೇ ನಾವು ಸ್ಟವ್ ಎಲ್ಲ ಒರೆಸುವಾಗ ಹಾಗೆ ಒಂದು ಸಲ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. 2 ಡೇಸ್ ಬ್ಲಾಗು, ಶುಕ್ರವಾರ ಹಾಗೆ ಶನಿವಾರ ನಾನು ಈ ರೀತಿಯಾಗಿ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೀನಿ ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂದಾಗ ಮಾಡ್ತೀರಾ, ಆಮೇಲೆ ಮಾಡೋದೇ ಇಲ್ಲ, ಮರ್ತೋಗ್ಬಿಡ್ತೀರಾ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.